ಹದಗೆಟ್ಟು ಹಳ್ಳ ಹಿಡಿದಿರುವ ಶಿರಹಟ್ಟಿ ಮತಕ್ಷೇತ್ರದ ರಸ್ತೆಗಳು ನೋಡಿದ್ರೆ ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಅಧಿಕಾರಿಗಳ ಮನೆ ಬಾಗಿಲಿಗೆ ಬಂತ ಸ್ವಾತಂತ್ರ್ಯ, ಜನಪ್ರತಿನಿಧಿಗಳ ಮನೆ ಬಾಗಿಲಿಗೆ ಬಂತು ಸ್ವಾತಂತ್ರ್ಯ ಅನಿಸುತ್ತದೆ ಅಲ್ವೇ? ಬಂಧುಗಳೇ, ನಾವು ಯಾವ ಶತಮಾನದಲ್ಲಿದ್ದೇವೆ ಸ್ವಲ್ಪ ಯೋಚನೆ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯರಿಗೆ ಬೆಲೆನೇ ಇಲ್ವಾ? ಇಲ್ಲ, ಖಂಡಿತ ಇಲ್ಲದಂತಾಗಿದೆ. ಯಾಕಂದರೆ ಭ್ರಷ್ಟ ರಾಜಕಾರಣಿಗಳ ಮತ್ತು ಭ್ರಷ್ಟ ಅಧಿಕಾರಿಗಳ ಕೈಗಳನ್ನು ಬಲಪಡಿಸಿ ಅವರ ಕೈಗಳಲ್ಲಿ ನಾವೇ ಸಿಕ್ಕಿ ಹಾಕಿಕೊಂಡಿದ್ದೇವೆ ಎಂದು ಅನಿಸುತ್ತದೆ. ಯಾಕಂದರೆ ನೋಡಿ, ನಮ್ಮ ಊರಿನ, ನಮ್ಮ ಹಳ್ಳಿಗಳ ರಸ್ತೆಗಳು ಇವನ್ನೆಲ್ಲ ನೋಡಿದರೆ ನಾವು ಸ್ವತಂತ್ರರಾಗಿದ್ದೇವ ಎನ್ನುವ ಅನುಮಾನ ಕಾಡುತ್ತದೆ. ಶಿರಹಟ್ಟಿ ಮತಕ್ಷೇತ್ರದ ಲಕ್ಷ್ಮೇಶ್ವರ ತಾಲೂಕಿನ ಹೂಬಡ್ನಿ ಗ್ರಾಮದ ರಸ್ತೆಗಳು ನೋಡಿದ್ರೆ ರಾಜಕಾರಣಿಗಳು ಪ್ರಜೆಗಳನ್ನು ಕಾಲಕಸ ಮಾಡಿ ದರ್ಪ ಮೆರೆಯುತ್ತಿದ್ದಾರೆ ಅನಿಸುತ್ತಲ್ವೇ? ಪ್ರಜಾಪ್ರಭುತ್ವದಲ್ಲಿ ನಮಗೆ ಪ್ರಶ್ನೆ ಮಾಡುವ ಹಕ್ಕಿದೆ, ಆದರೆ ಅದಕ್ಕೆ ಯಾರೂ ಮುಂದೆ ಬರುತ್ತಿಲ್ಲ. ಜನಪ್ರತಿನಿಧಿಗಳು ಅಂದ್ರೆ ಅವರೇನು ರಾಜರಲ್ಲ. ಪ್ರಜೆಗಳ ಕೆಲಸ ಮಾಡಲಿಕ್ಕೆ ಎಲ್ಲರೂ ಮತ ಹಾಕಿ ಕಳಿಸಿರುವ ಕೆಲಸಗಾರ. ಹಾಗಾಗಿ ಪ್ರಜೆಗಳು ಇವರನ್ನು ಮೂಲಭೂತ ಸೌಕರ್ಯಗಳನ್ನು ಕೇಳುವ ಹಕ್ಕಿದೆ. ಕೆಲಸ ಮಾಡಿಲ್ಲ ಅಂದರೆ ಅವರ ವಿರುದ್ಧ ನಿಲ್ಲುವ ಶಕ್ತಿಯೂ ಇದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿಷ್ಕಾಳಜಿಯಿಂದ ರಸ್ತೆಗಳು ಅಭಿವೃದ್ಧಿ ಕಂಡಿಲ್ಲ. ಕೆಲವು ಮುಖ್ಯ ರಸ್ತೆಗಳಲ್ಲಿ ಪ್ರತಿನಿತ್ಯ ಅವರೇ ಸಂಚರಿಸಿದರೂ ರಸ್ತೆ ಅಭಿವೃದ್ಧಿಗೆ ಕ್ರಮ ವಹಿಸದೆ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ. ತಗ್ಗು ಗುಂಡುಗಳಿರುವ ರಸ್ತೆಗಳಲ್ಲಿ ಸಂಚರಿಸಲು ಸಾಧ್ಯವಾಗದ ಕಾರಣ ವಾಹನ ಸವಾರರು ಜನಪ್ರತಿನಿಧಿಗಳಿಗೆ ನಿತ್ಯ ಹಿಡಿಶಾಪ ಹಾಕುತ್ತಿದ್ದಾರೆ. ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ಅವಶ್ಯಕವಾಗಿದ್ದು, ಗ್ರಾಮೀಣ ಮಟ್ಟದ ಲೋಕಸಭಾ ಮತಕ್ಷೇತ್ರದ ಜನಪ್ರತಿನಿಧಿಗಳವರೆಗೆ ರಸ್ತೆಗಳ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲಬೇಕು. ರಸ್ತೆ ಅಭಿವೃದ್ಧಿಗೆ ಮಂಜೂರಾದ ಅನುದಾನವನ್ನು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಮರ್ಪಕವಾಗಿ ಬಳಕೆ ಮಾಡಬೇಕು. ಅಂದಾಗ ತಾಲೂಕಿನ ರಸ್ತೆಗಳು ಉತ್ತಮ ಗುಣಮಟ್ಟದ ರಸ್ತೆಯಾಗಿ ನಿರ್ಮಾಣವಾಗಲು ಸಾಧ್ಯ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮೇಶ್ವರಲಿಂತ ಬೆಳ್ಳಟ್ಟಿಗೆ ಹೋಗೋ ರಸ್ತೆ ಪೂರ ಹದಗೆಟ್ಟೈತಿ. ಗುಂಡಿ ಅಂತೂ ಅದವು. ನಮ್ಮ ಹೊಲಕ್ಕೆ ಹೋಗಕ್ಕೆ ದಾರಿಲ್ಲ. ಏನಾರ ಟ್ಯಾಕ್ಟರ್ ತೊಗೊಂಡು ಹೋಗ್ಬೇಕಂದ್ರೆ ನಾವು ಜನರನ್ನ ಹತ್ತಿಸ್ಕೊಂಡು ಹೋಗ್ಬೇಕಂದ್ರೆ ಭಯ ಬರಾಕೊಂತೈತಿ. ಹೊಲಕ್ಕೆ ಹೋಗ್ಬೇಕಂದ್ರೆ ಭಯ ಬರಾಕೊಂತೈತಿ. ಈಗ ಆ ಮಟ್ಟಕ್ಕೆ ಗುಂಡಿ ಬಿದ್ದವು. ಈಗ ಕಣ್ಣಿಗೆ ಕಾಣಂಗ ಐತಿ. ನಾವೇನು ಕದ್ದು ಮುಚ್ಚಿ ಏನು ಮಾಡಿಲ್ಲ ವ್ಯವಹಾರನ. ಈ ಕಾಣಂತ ಪರಿಸ್ಥಿತಿನ ನಾವು ನಿಮ್ಮ ಮುಂದೆ ಹೇಳ್ತೀವಿ. ಇದಕ್ಕೇನಾರು ಒಂದು ನಿಮ್ಮ ಮುಖಾಂತರನ ನಾವು ಜನಪ್ರತಿನಿಧಿಗಳಿಗೆ ಮನವಿ ಮಾಡೋದಂದ್ರೇನ, ನೀವ ಒಂದು ಏನಾರ ಅದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ. ಧನ್ಯವಾದ. ತಹಸೀಲ್ದಾರ್ ಆಫೀಸ್ನಿಂದ ತಹಸೀಲ್ದಾರ್ನ ಕರೆಸಿದ್ರಿ. ರೈತ ಹೋರಾಟಗಾರರೇ ಬಂದು ಈ ಗುಂಡಿ ಎಲ್ಲ ನೋಡ್ಕೊಂಡು ಹೋಗ್ಯಾರ. ಮಾಡ್ತೀವಿ ಅಂತ ಶಾಶ್ವತ ಮಾಡ್ತೀವಿ ಅಂತ ಹೇಳಿ ಹೋದ್ರು. ಇವತ್ತಿನವ್ರಿಗೆ ಏನು ಸುದ್ದಿ ಆಗಿಲ್ಲ. ಈಗ ನಮ್ಮ ಹೊಲಕ್ಕ ಮನೆಗೆ ಅಡ್ಡಾಡಕ್ಕಂತೂ ದಾರೇ ಇಲ್ಲ ಸರ್. ಈಗ ನಾವು ಇವರು ಶಾಸಕರು ಚಲೋ ಅಂತೆ ನಾವು ಯುವಕರದಾರ ಅಂತ ಹೇಳಿ ನಾವೆಲ್ಲ ಆಶ್ವಾಸನೆ ಕೊಟ್ಟು ತಂದಿವಿ ಆರಿಸಿ. ಅವರಂತೂ ನಮ್ಮ ಕಡೆ ಹೊಳ್ಳೆ ನೋಡಿಲ್ಲ. ಈಗೇನೋ ಒಟ್ಟು ಆ ಕಡೆ ಒಟ್ಟು ಮಣ್ಣು ಉಗ್ಗ್ಯಾರ ಆಟ. ಈ ನಮ್ಮನ್ನು ಗುಂಡಿ ಅದಾವ ಸರ್. ಇದಕ್ಕೆ ಯಾವಾಗ ಶಾಶ್ವತ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಸರ್. ಇದು ಒಟ್ಟ ಯಾವ ರೋಡ್ನು ಸರಿನೇ ಇಲ್ಲ ಸರ್. ಇವು ಒಟ್ಟ ರೋಡ್ ನಮ್ಗೆ ರೋಡಿಂದ ಮೇನ್ ಅವಶ್ಯ ಇರೋದು. ಯಾರು ಬಂದೇ ಇಲ್ಲ ಸರ್. ಇಲ್ಲಿ ಮೊನ್ನೆ ತಹಸೀಲ್ದಾರ್ ಅದ ರೈತ ಪರ ನಮ್ಮ ರಾಜ್ಯಾಧ್ಯಕ್ಷರಂತವ್ರು ಅವ್ರು ಕರೆಸಿದ್ರು. ಬಂದು ಒಂದಿನ ನೋಡ್ಕೊಂಡು ಹೋದ್ರು. ಕಷ್ಟ ಮುಗಿದು ಹೋಯ್ತ್ರಿ. ಕಷ್ಟ ಆಗ್ತಾ ಇದೆ ನಿಮ್ಗೆ? ಕಷ್ಟ ಅಲ್ಲ ಸರ್. ಇದ್ರಾಗ ಈಗ ಸದ್ಯ ಈ ಕಾರ್ ಹೋಗೋದು ನೋಡ್ ಸರ್. ಇದ್ರೊಳಗೆ ಈ ಕಾರ್ ಹೋಗೋದಿಲ್ಲ. ಇಂಥದ್ರಾಗ ನಾವು ಬಾಳೆ ಮಾಡ್ಬೇಕು. ಹೌದು ಸರ್. ಹಿಂಗಾಗಿ ನಾವು ಎಲ್ಲಾರ್ಗಿ ತಿಳಿಸೋದು ಮುಗಿದೈತೆ ಸರ್. ಯಾರೋ ಬಂದ್ರು ಏನು ಮಾಡೋದಿಲ್ಲ ಸರ್. ನಮ್ಮ ಪರಿಸ್ಥಿತಿ ಹಿಂಗೈತೆ ಸರ್.